ಬಾಯ್ಸ್ಗಾಗಿರ್ಬೋದು, ಗರ್ಲ್ಸ್ಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು, ಚಿಕ್ಕವ್ರಿಗಾಗಿರ್ಬೋದು ಬ್ಲ್ಯಾಕ್ ಹೆಡ್ಸ್ ಅನ್ನೋದು ಕಾಮನ್ ಆಗೋಗಿದೆ. ಸೊ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಇದು ನಾವು ಆಚೆಗಡೆ ಓಡಾಡೋ ಪೊಲ್ಯೂಷನಿಂದ ಆಗಿರ್ಬೋದು, ನಾವು ಎಲ್ಲಿ ಎಕ್ಸ್ಪೋಸ್ ಜಾಸ್ತಿ ಮಾಡ್ತೀವಲ್ಲ, ಸೊ ಅದರಿಂದ ಡಸ್ಟ್ ಕೂತಿ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸ್ ಹೆಚ್ಚಾಗಿ ಆಗುತ್ತೆ. ಸೊ ನಾವು ಹೊರಗೆ ಹೋಗೋದಂತೂ ಅವಾಯ್ಡ್ ಮಾಡೋದಕ್ಕಾಗಲ್ಲ, ವೆದರನ್ನು ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಸೊ ಇದಕ್ಕೆ ನಾವು ನ್ಯಾಚುರಲ್ ಆಗಿ ಮನೆಯಲ್ಲೇ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಈ ಪ್ರಾಬ್ಲಮನ್ನು ತಡೆಗಟ್ಟಬಹುದು. ಸೊ ಹೇಗೆ ಮಾಡೋದು, ಅದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ. ಬ್ಲ್ಯಾಕ್ ಹೆಡ್ಸ್ ಮತ್ತೆ ವೈಟ್ ಹೆಡ್ಸ್ ರಿಮೂವ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ರೋಸ್ ವಾಟರ್, 1 ಗ್ರೀನ್ ಟೀ ಬ್ಯಾಗ್, ಕಸ್ತೂರಿ ಅರಿಶಿನ, 1 ಸ್ಪೂನ್ ಕಡಲೆ ಹಿಟ್ಟು. ಸೊ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ರಿಮೂವ್ ಮಾಡೋದಕ್ಕೆ ಓಮ್ ರೆಮಿಡಿ ಅಂತ ಹೇಳಿದೆ. ಇದಕ್ಕೆ ನಾನು ಬಳಸ್ತಾ ಇರೋ ಮೊದಲನೇ ಇಂಗ್ರೀಡಿಯೆಂಟ್ ರೋಸ್ ವಾಟರ್. ರೋಸ್ ವಾಟರ್ ಕಾಮನ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ. ಸೊ ಮೆಡಿಕಲ್ ಸ್ಟೋರಲ್ಲಿ ಆಗಿರ್ಬೋದು, ಸೂಪರ್ ಮಾರ್ಕೆಟ್ಗಳಾಗಿರ್ಬೋದು, ಎಲ್ಲ ಕಡೆ ಸಿಕ್ಕೇ ಸಿಗುತ್ತೆ. ಸೊ ರೋಸ್ ವಾಟರ್ ಅಲ್ಲಿ ತುಂಬಾ ಒಳ್ಳೆಯ ಎಸೆನ್ಷಿಯಲ್ ಪ್ರಾಪರ್ಟೀಸ್ಗಳಿದಾವೆ. ಇದು ನಮ್ಮ ಸ್ಕಿನ್ಗೆ ಗ್ಲೋ ಕೊಡೋದಲ್ದಿರ ಹೀಲಿಂಗ್ ಪ್ರಾಪರ್ಟೀಸ್ ಅನ್ನ ಹೊಂದಿದೆ. ಸೊ ಇದು ನಮ್ಮ ಸ್ಕಿನ್ ಅನ್ನ ಡಿಟಾಕ್ಸಿಫೈ ಮಾಡುತ್ತೆ. ಯಾವುದೇ ರೀತಿಯ ವಿಷಕಾರಿ ಅಂಶ ಇದ್ರೆ ಅದನ್ನ ಹೋಗ್ಲಾಡಿಸಿ ಡಿಟಾಕ್ಸಿಫೈ ಮಾಡಿ ಒಳ್ಳೆಯ ಗ್ಲೋ ಅನ್ನ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ರಿಂಕಲ್ಸ್ ಇದ್ರೆ ಹೋಗ್ಸುತ್ತೆ, ಮತ್ತೆ ಕಲೆಗಳಿದ್ರೆ ಹೋಗ್ಸುತ್ತೆ, ಅಂಡ್ ಸನ್ ಬರ್ನ್ ಆಗಿದ್ರು ಅದನ್ನ ಹೋಗ್ಸೋದಕ್ಕೂ ಹೆಲ್ಪ್ಫುಲ್ ಆಗಿದೆ. ಹಾಗೂ ಅದರ ಸ್ಮೆಲ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಗ್ರೀನ್ ಟೀ ಬ್ಯಾಗ್. ಸೊ ಗ್ರೀನ್ ಟೀ ಯೂಶಲಿ ಇತ್ತೀಚೆಗಂತೂ ಜಿಮ್ ಮಾಡೋರಾಗಿರ್ಬೋದು, ವಾಕಿಂಗ್ ಮಾಡೋರಾಗಿರ್ಬೋದು ಎಲ್ಲರೂ ಕುಡಿತಾರೆ. ಸೊ ಗ್ರೀನ್ ಟೀ ಬ್ಯಾಗ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಇದರಲ್ಲಿ ವಿಟಮಿನ್ ಇ ಪ್ರಾಪರ್ಟಿ ಹೆಚ್ಚಾಗಿ ಇರೋದ್ರಿಂದ, ಸೊ ವಿಟಮಿನ್ ಇ ಇರೋದ್ರಿಂದ ಅದು ನಮ್ಮ ಪೋರ್ಸ್ ಏನಿದೆ, ರಂಧ್ರಗಳೇನಿರುತ್ತೆ ಅದನ್ನ ಕ್ಲೋಸ್ ಮಾಡೋದಕ್ಕೆ ಅಥವಾ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಗ್ರೀನ್ ಟೀಯನ್ನು ನಾವು ಜಸ್ಟ್ ಹಾಗೆ ಗ್ರೀನ್ ಟೀ ಮಾಡ್ಕೊಂಡು ಕುಡಿದ್ರೂ ಹೆಲ್ಪ್ಫುಲ್ ಆಗುತ್ತೆ, ಅದನ್ನ ನಾವು ಸ್ಕಿನ್ ಮೇಲೆ ಹಚ್ಚಿದ್ರು ಕೂಡ ತುಂಬಾನೇ ಹೆಲ್ಪ್ಫುಲ್. ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಅರಿಶಿನ. ಅರಿಶಿನ ಅನ್ನೋದು ಕಾಮನ್ ಆಗಿ ಎಲ್ಲರೂ ಮನೆಯಲ್ಲೂ ಇದ್ದೇ ಇರುತ್ತೆ. ನೀವು ನೋಡಿರ್ಬೋದು, ನಾವು ಎಲ್ಲಾದ್ರೂ ಬಿದ್ದಾಗ, ಏನೋ ಗಾಯ ಆದಾಗ ತಕ್ಷಣ ಅರಿಶಿನ ಹಾಕ್ತೀವಿ, ಬಿಕಾಸ್ ಅದ್ರಲ್ಲಿ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಅಂತ. ಅಂಡ್ ನಾನು ಯಾವಾಗಲೂ ಹೇಳೋ ಹಾಗೆ ನಾವು ಫೇಸ್ ಮೇಲೆ ಬಳಸ್ತಾ ಇದ್ದೀವಿ ಅಂತಂದ್ರೆ ಅಡಿಗೆ ಅರಿಶಿನ ಮತ್ತೆ ದೇವರಿಗೆ ಬಳಸೋ ಅರಿಶಿನವನ್ನ ಹಚ್ಚಬಾರ್ದು, ಅದು ಬರೀ ಬಣ್ಣ ಕೊಡುತ್ತೆ ಅಷ್ಟೇ. ನಾವು ಕಸ್ತೂರಿ ಅರಿಶಿನ ಅಥವಾ ವೈಲ್ಡ್ ಟರ್ಮರಿಕ್ ಪೌಡರ್ ಅಂತ ಏನು ಹೇಳ್ತೀವಿ ಅದನ್ನು ಹಚ್ಚೋದ್ರಿಂದ ನಮಗೆ ಅದರಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅದನ್ನೆಲ್ಲನೂ ಸಿಗೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ನಾನು ಫೈನಲ್ ಆಗಿ ಬಳಸ್ತಾ ಇರೋದು ಗ್ರಾಮ್ ಫ್ಲೋರ್ ಅಂದರೆ ಕಡಲೆ ಹಿಟ್ಟು. ಕಡಲೆ ಹಿಟ್ಟು ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಹಿಂದಿನ ಕಾಲದಿಂದನೂ ಯಾವ ಸೋಪ್ ಬಳಸ್ತಾ ಇರಲಿಲ್ಲ, ಯಾವುದೇ ರೀತಿಯ ವಾಶ್ಗಳಾಗಲಿ ಬಳಸ್ತಾ ಇರಲಿಲ್ಲ. ಸೊ ಅವರು ಕಡಲೆ ಹಿಟ್ಟನ್ನೇ ಬಳಸ್ತಾ ಇದ್ದಿದ್ದು. ಈಗಲೂ ಕೂಡ ಅದು ನೀವು ಕಡಲೆ ಹಿಟ್ಟನ್ನೇ ಬಳಸ್ತಾ ಹೋಗಿ ನಿಮ್ಮ ಸ್ಕಿನ್ ಎಷ್ಟು ಸಾಫ್ಟ್ ಆಗಿ, ಎಷ್ಟು ನೀಟಾಗಿ, ಕ್ಲೀನ್ ಆಗಿ ಕಾಣುತ್ತೆ ಅಂತ ನೋಡಿ. ಸೊ ಕಡಲೆ ಹಿಟ್ಟು ಯಾವಾಗಲೂ ಎಲ್ಲರೂ ಮನೇಲೂ ಇದ್ದೇ ಇರುತ್ತೆ. ಸೊ ಇದು ಯಾವ ಐಟಮ್ಸ್ಗಳು ನಾವು ಎಲ್ಲೋ ತರಬೇಕು ಅಂತ ಏನಿಲ್ಲ, ಮನೆಯಲ್ಲಿ ಕಾಮನ್ ಆಗಿ ಇದ್ದೇ ಇರುತ್ತೆ. ಸೊ ಇದನ್ನ ಬಳಸ್ಕೊಂಡು ನಾವು ಬ್ಲ್ಯಾಕ್ ಹೆಡ್ಸ್ ಮತ್ತೆ ವೈಟ್ ಹೆಡ್ಸ್ ರಿಮೂವ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ನಾನೊಂದು ಕಪ್ ಅನ್ನ ತಗೋತೀನಿ. ಇದಕ್ಕೆ ನಾನು ರೋಸ್ ವಾಟರ್ ಅನ್ನ ಹಾಕೋತೀನಿ. 2 ಸ್ಪೂನ್ ರೋಸ್ ವಾಟರ್, 2 ರಿಂದ 3 ಸ್ಪೂನ್ ರೋಸ್ ವಾಟರ್ ಅನ್ನ ಹಾಕೊಳ್ಳೋಣ. ನಾನು ಆಗಲೇ ಹೇಳಿದೆ, ರೋಸ್ ವಾಟರ್ ನಮ್ಮ ಸ್ಕಿನ್ ಅನ್ನ ಡಿಟಾಕ್ಸಿಫೈ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈಗ ನಾನು ರೋಸ್ ವಾಟರ್ ಹಾಕಾಯ್ತು. ನೆಕ್ಸ್ಟ್ ನಾವು ಈ ಗ್ರೀನ್ ಟೀ ಬ್ಯಾಗ್ ಏನಿದೆ, ಈ ಗ್ರೀನ್ ಟೀ ಬ್ಯಾಗನ್ನು ನಾವು 5 ನಿಮಿಷಗಳ ಕಾಲ ರೋಸ್ ವಾಟರಲ್ಲಿ ಹದ್ದಿಡೋಣ. ಸೊ ಆ ಗ್ರೀನ್ ಟೀ ಬ್ಯಾಗಲ್ಲಿರುವಂತಹ ಅದು ಒಣಗಿರುತ್ತಲ್ವ, ಸೊ ಎಲೆಗಳೆಲ್ಲ ಅದರಲ್ಲಿರುವಂತಹ ಎಲ್ಲ ಲಿಕ್ವಿಡು ಸಹ ಗ್ರೀನ್ ಟೀ ಒಳಗೆ ಅಂದರೆ ರೋಸ್ ವಾಟರ್ ಒಳಗೆ ಇಳಿಬೇಕು. ಅಲ್ಲಿ ತನಕ ಒಂದು 5 ಮಿನಿಟ್ಸ್ ಅದಕ್ಕೆ ನೆನೆಯೋಕ್ಕೆ ಬಿಡೋಣ. ಸೊ ಗ್ರೀನ್ ಟೀ ನಾವು 5 ನಿಮಿಷ ನೆನೆಸಾಗಿದೆ. ನೀವು ನೋಡ್ಬೋದು ಕಲರ್ ಚೇಂಜ್ ಆಗಿದೆ, ಸ್ಲೈಟ್ ಯೆಲ್ಲೋಯಿಶ್ ಆಗಿದೆ. ಸೊ ಗ್ರೀನ್ ಟೀ ನೆಂದಾದ್ಮೇಲೆ 1/4 ಸ್ಪೂನಷ್ಟು ನಾವು ಅರಿಶಿನ ಹಾಕೊಳ್ಳೋಣ. ವೈಲ್ಡ್ ಟರ್ಮರಿಕ್ ಪೌಡರ್, ಕಸ್ತೂರಿ ಅರಿಶಿನ ಅಂತ ಏನು ಹೇಳ್ತೀವಿ, ಇದು ಎಲ್ಲ ಅಂಗಡಿಯಲ್ಲಿ ನಿಮಗೆ ಸಿಗುತ್ತೆ. ಗಂದಿಗೆ ಅಂಗಡಿ ಆಗಿರ್ಬೋದು, ರೇಷನ್ ಅಂಗಡಿ ಆಗಿರ್ಬೋದು, ಎಲ್ಲ ಕಡೆನೂ ನಿಮಗೆ ಸಿಗುತ್ತೆ. ಸೊ ಈ ಥರ ವೈಲ್ಡ್ ಟರ್ಮರಿಕ್ ಪೌಡರ್ ಸ್ವಲ್ಪ ಸಾಕು. ಆ್ಯಂಡ್ ಫೈನಲ್ ಆಗಿ 1/2 ಸ್ಪೂನಷ್ಟು ಕಡಲೆ ಹಿಟ್ಟು. ಆ್ಯಂಡ್ ನಾನಿಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಪೋರ್ಷನಲ್ಲಿ ಮಾಡ್ತಾ ಇದ್ದೀನಿ. ನಿಮಗೆ ಹೆಚ್ಚು ಬೇಕಾಗಿದ್ದರೆ ನೀವು ಹೆಚ್ಚು ಮಾಡ್ಕೋಬೋದು, ಇಬ್ರಿಗೆ ಬೇಕಾದರೆ ಇಬ್ರಿಗೆ ಮಾಡ್ಕೋಬೋದು. ನಾನು ಜಸ್ಟ್ ನಿಮಗೆ ತೋರ್ಸೋಕ್ಕೋಸ್ಕರ ಇಷ್ಟು ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಈಗ ಬ್ಲ್ಯಾಕ್ ಹೆಡ್ ಮತ್ತು ವೈಟ್ ಹೆಡ್ ರಿಮೂವ್ ಮಾಡೋದಕ್ಕೆ ಒಂದು ಪ್ಯಾಕ್ ರೀತಿ ರೆಡಿ ಆಯಿತು. ಸೊ ಇದೊಂದು ಸ್ವಲ್ಪ ನೀರಿನ ಥರ ಈ ಕನ್ಸಿಸ್ಟೆನ್ಸಿಯಲ್ಲೇ ಇರಲಿ, ಬಿಕಾಸ್ ನಾವು ತುಂಬ ತಿಕ್ಕಾದ ಲೇಯರ್ ಹಚ್ಚೋದು ಬೇಡ, ತುಂಬ ತಿನ್ನಾದ ಲೇಯರ್ ಹಚ್ಚಬೇಕು. ಸೊ ಇದನ್ನು ನಾನು ಇವಾಗ ಹೇಗೆ ಹಚ್ಚಬೇಕು ಅಂತ ತೋರಿಸ್ತೀನಿ. ನಾವು ಈ ಬ್ಲ್ಯಾಕ್ ಹೆಡ್ ಮತ್ತು ವೈಟ್ ಹೆಡ್ ರೆಡಿ ಆಗಿರೋ ಪ್ಯಾಕ್ಗೆ ನಾವು ಜಸ್ಟ್ ಒಂದು ಫಿಂಗರಲ್ಲಿ ನಮ್ಮ ಎಲ್ಲೆಲ್ಲಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದೆ ಮತ್ತು ಫುಲ್ ಫೇಸ್ ಹಚ್ಚಿದ್ರು ಓಕೆ. ಫುಲ್ ಫೇಸ್ ಇಲ್ಲಾಗಿರ್ಬೋದು, ಫೋರ್ ಹೆಡ್ ಆಗಿರ್ಬೋದು, ಚಿನ್ ಆಗಿರ್ಬೋದು, ಮೂಗು ಮೇಲೆ ಇಲ್ಲೇ ಹೆಚ್ಚು ನಿಮಗೆ ವೈಟ್ ಹೆಡ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್ ಕಾಣಿಸ್ಕೊಳ್ಳೋದು. ಸೊ ಅಲ್ಲಿ ಎಲ್ಲ ಕಡೆನೂ ಜಸ್ಟ್ ತಿನ್ನ ಲೇಯರಲ್ಲಿ ನೀವು ಈ ರೀತಿ, ತುಂಬ ದಪ್ಪ ಲೇಯರ್ ಬೇಡ, ಜಸ್ಟ್ ತಿನ್ ಲೇಯರಲ್ಲಿ ಈ ಥರ ಅಪ್ಲೈ ಮಾಡ್ಕೊಳ್ಳಿ. ಸೊ ಹೀಗೆ ಅಪ್ಲೈ ಮಾಡಿ
ಈ ಕೆನ್ನೆ ಮೇಲೆ ಈ ಕಡೆ ಫೋರ್ಹೆಡ್ ಅಲ್ಲೆಲ್ಲ ಒಂದು ಟಿಶ್ಯೂ ಪೇಪರನ್ನು, ಅಂದರೆ ಡಬಲ್ ಸೈಡ್ ಬೇಡ, ಸಿಂಗಲ್ ಸೈಡ್ ಟಿಶ್ಯೂ ಪೇಪರನ್ನು ಹೀಗೆ ಸ್ಟಿಕ್ ಮಾಡಬೇಕು. ತಕ್ಷಣ ನೀವು ಹಚ್ಚಿದ ತಕ್ಷಣ ಹೀಗೆ ಸ್ಟಿಕ್ ಮಾಡಬೇಕು. ಈ ಸಿಂಗಲ್ ಲೇಯರ್ ಈ ಥರ ಕಾಣಬೇಕು ನಿಮಗೆ, ಈ ಥರ ಬಿಡಬೇಕು. ಸೊ ಇದನ್ನು ಹಚ್ಚಿ ನೀವು 15 ಮಿನಿಟ್ಸ್ ತನಕ ಬಿಡಬೇಕು. ಸೊ 15 ಮಿನಿಟ್ಸ್ ಬಿಟ್ಟಾದ್ಮೇಲೆ ಇದು ಕಂಪ್ಲೀಟ್ ಡ್ರೈ ಆಗುತ್ತೆ. ಸೊ ಇದನ್ನು ನೀವು ಜಸ್ಟ್ ಈಗ ಇನ್ನೂ ಡ್ರೈ ಆಗಿಲ್ಲ, ನೀವು ಹಚ್ಚಾದ್ಮೇಲೆ 5 ಮಿನಿಟ್ಸ್ ಆದಮೇಲೆ ಫುಲ್ ಕಂಪ್ಲೀಟ್ ಡ್ರೈ ಆಗಿರುತ್ತೆ. ಅದು ನಿಮಗೆ ಪೀಲ್ ಆಫ್ ಮಾಸ್ಕ್ ಥರ ತೆಗಿಬೋದು. ಸೊ ಈ ಟಿಶ್ಯೂ ಪೇಪರನ್ನು ಹೀಗೆ ರಿಮೂವ್ ಮಾಡ್ತಾ ಬಂದರೆ ಆ ಪ್ಯಾಕು ಕಂಪ್ಲೀಟ್ ಕ್ಲೀನ್ ಆಗುತ್ತೆ. ಆ್ಯಂಡ್ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು, ಡೆಡ್ ಸ್ಕಿನ್ಗಳು, ಯಾವುದೇ ರೀತಿಯ ಡಸ್ಟ್ ಇರಲಿ, ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರಿ ಕಂಪ್ಲೀಟಾಗಿ ಗುಣ ಆಗಿರುತ್ತೆ.